ಭಾಗಿಯಾಗದಿರಲು ಖಡಕ್ ವಾರ್ನಿಂಗ್. ನಗರದ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ಇಂದು ಬೆಳಗ್ಗೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಅವರು ರೌಡಿ ಶೀಟರ್ಗಳ ಪರೇಡ್ ನಡೆಸಿದರು. ಜಿಲ್ಲೆಯ ಒಟ್ಟು 17 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 400ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಈ ಪರೇಡ್ನಲ್ಲಿ ಹಾಜರಿದ್ದರು ಎಂದು ತಿಳಿದುಬಂದಿದೆ. ನಗರದ ಕೌಲ್ ಬಜಾರ್, ಗಾಂಧಿನಗರ, ಬ್ರೋಸ್ಪೇಟೆ, ಎಪಿಎಂಸಿ, ಬಳ್ಳಾರಿ ಗ್ರಾಮೀಣ, ಕುರುಗೋಡು ಪೊಲೀಸ್ ಠಾಣೆ ಸೇರಿದಂತೆ ಜಿಲ್ಲೆಯ 17 ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳಿಗೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಅವರು ಕ್ಲಾಸ್ ತೆಗೆದುಕೊಂಡರು. ಜಿಲ್ಲೆಯ 400ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪೈಕಿ 67 ಜನ ಆಕ್ಟಿವ್ ರೌಡಿಗಳಾಗಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ರೌಡಿ ಶೀಟರ್ಗಳಿಗೆ ಕ್ಲಾಸ್ ತೆಗೆದುಕೊಂಡ ಎಸ್ಟಿ ಡಾಕ್ಟರ್ ಶೋಭಾ ರಾಣಿ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಸೂಚಿಸಿದರಲ್ಲದೆ ರೌಡಿಗಳ ವೃತ್ತಿಯನ್ನು ವಿಚಾರಿಸಿದ ಎಸ್ಪಿ ಅವರು ಇನ್ನು ಮುಂದೆ ಕ್ರೈಮ್ನಲ್ಲಿ ಯಾರೂ ಸಹ ಭಾಗಿಯಾಗಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇಲ್ಲಿ ಜಿಲ್ಲೆಯಲ್ಲಿ ಇರುವಂಥ 661 ಜನ ರೌಡಿ ಶೀಟರ್ಸ್ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಇದರಲ್ಲಿ ಇವ್ರದ್ದು ಆ್ಯಕ್ಟಿವಿಟೀಸ್ ಏನು, ಇವರು ಎಷ್ಟು ಕೇಸ್ ಮಾಡಿದ್ದಾರೆ ಮತ್ತು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಇದೊಂದು ತಿಳ್ಕೊಳ್ಳಿಕ್ಕೆ ಮತ್ತು ಇವ್ರನ್ನ ಚೆಕ್ ಮಾಡಲಿಕ್ಕೆ ಇವತ್ತೊಂದು ರೌಡಿ ಪರೇಡ್ ಒಂದು ಮಾಡ್ತಾಯಿದ್ದೀವಿ. ಇವ್ರದ್ದು ಏನು ಆ್ಯಕ್ಟಿವಿಟೀಸು, ರೀಸೆಂಟ್ ಕೇಸ್ ಯಾವುದಾಗಿದೆ, ಅವರಿಗೆ ಏನು ಮುಂದಿನ ಕ್ರಮ ತಗೊಳ್ಬೇಕು ಮುನ್ನೆಚ್ಚರಿಕೆಯಾಗಿ ಇದ್ರ ಬಗ್ಗೆ ಒಂದು ವೆರಿಫೈ ಮಾಡುವಂಥದ್ದು ಇವತ್ತು ಒಂದು ರೌಡಿ ಪರೇಡ್. ಕೆಲವರು ವಯಸ್ಸಾಗಿದೆ, ಬಟ್ ಆದರೆ ಸಹ ಇನ್ನೂ ಆ್ಯಕ್ಟಿವ್ ಇದ್ದಾರೆ. ಇನ್ನು ರೀಸೆಂಟ್ ಕೇಸಸ್ ಇದೆ, ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಹುಡುಗರು ಇಟ್ಕೊಂಡಿರ್ತಾರೆ, ಅವ್ರ ಅಸೋಸಿಯೇಟ್ಸ್ ಇರ್ತಾರೆ, ಅವ್ರಿಗೆ ಏಜ್ ಆಗಿದೆ. ಈಗ ನೋಡಿರ್ಬೋದು ಒಬ್ಬರು ಇದಿದೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಬಟ್ ಅವರು ಸಹ ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಯಾರು ಆ್ಯಕ್ಟಿವ್ ಆಗಿದ್ದಾರೆ, ರೀಸೆಂಟ್ ಕೇಸ್ ಯಾವುದಾಗಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಏನು ಮಾಡ್ತಾ ಇದ್ದಾರೆ, ಇವಾಗ ಅಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅಂತ. ಖುಲಾಸೆ ಆಗಿದೆ, ತುಂಬ ಕೇಸು ಖುಲಾಸೆ ಆಗಿರೋದು ಇದೆ. ಮತ್ತು ರೀಸೆಂಟ್ 307 ಅಂದರೆ ರೀಸೆಂಟ್ ಅನ್ನೋ ಒಂದು 4-5 ವರ್ಷ ಮುಂಚೆ ಆಗಿರೋಂಥದ್ದು ಇದ್ದಾವೆ. ಬಟ್ ಈಗ ಏನು ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಿಗಾ ಇಡಬೇಕಲ್ಲ. ಅವ್ರದ್ದು ನೆಕ್ಸ್ಟ್ ಇನ್ನೇನು ಆ್ಯಕ್ಟಿವಿಟೀಸ್ ಆಗಬಾರ್ದು, ಅವ್ರ ಮೇಲೆ ನಿಗಾ ಇಡಬೇಕು. ಮತ್ತು ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟು ಬದುಕೋಲಿಕ್ಕೆ ಅಥವಾ ಯಾರಿಗಾರು ಎದುರಿಸ್ತಾ ಇದ್ದಾರಾ, ಇದ್ರ ವಿಚಾರ ಎಲ್ಲ ನಮಗೆ ತಿಳಿಬೇಕಾದ್ರೆ ಸ್ವಲ್ಪ ಅವ್ರನ್ನ ಕರೆದು ಒಂದು ವೆರಿಫೈ ಮಾಡಬೇಕಾಗುತ್ತೆ. ಅದರ ಉದ್ದೇಶದಿಂದ ಇವತ್ತೊಂದು. ನೀವು ಬಂದು ಭಾಳ ದಿವಸ ಆಯಿತು, ಇಲ್ಲಿ ರೌಡಿ ಶೀಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಅಂತ ಇದೆನಾ ಅಥವಾ ಆಗಿದೆನಾ ಅಂತ ಅನ್ಸುತ್ತೆ? ಇಲ್ಲ, ಮುಂಚೆ ಸ್ವಲ್ಪ ಇತ್ತು, ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದು, ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದು. ಮುಂಚೆ 690 ಚಿಲ್ಡ್ರೆ ಇತ್ತು, ಈಗ 661 ಜನ ಇದ್ದಾರೆ. ಯಾರು ಅನ್ವಾಂಟೆಡ್ ಇದೆ ಅಂದರೆ ತುಂಬ ವರ್ಷದಿಂದ ಅವರು ತಿದ್ದುಕೊಂಡಿದ್ದಾರೆ, ಮತ್ತು ಏನು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ನಿಗಾ ವಹಿಸೋದು, ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅದನ್ನು ನೋಡಿ ನಾವು ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ಕ್ರಮ ತಗೊಳ್ತೀವಿ. ಆಕ್ಟಿವಿಟಿಗಳು ಕಂಟ್ರೋಲ್ ಇದಾವೆ ಈಗ ಇದೆ. ಈಗ ನಾವೇನು ಮಾಡ್ತೀವಿ, ರೌಡಿ ಶೀಟ್ಸಿಗೆ ಏನಾದ್ರು ಆ್ಯಕ್ಟಿವ್ ಇದ್ದರೆ ಅವ್ರಿಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ತಾ ಇರ್ತೀವಿ. ಆ ಪ್ರಿವೆಂಟಿವ್ ಮೆಷರ್ಸು ಅದ್ರ ಬಗ್ಗೆ, ಮತ್ತು ಎಷ್ಟು ಜನಕ್ಕೆ ಲ್ಯಾಬ್ಸ್ ಆಗಿರುತ್ತಾ ಬಾಂಡು, ಮತ್ತು ಇನ್ನು ಅವಶ್ಯಕತೆ ಇದೆಯಾ ಅವ್ರಿಗೆ ನಿಗಾ ವಹಿಸೋದು, ಅವಶ್ಯಕತೆ ಇದೆಯಾ ಕಂಟಿನ್ಯೂ ಮಾಡಲಿಕ್ಕೆ, ಇದೆಲ್ಲದ್ರ ಬಗ್ಗೆ ನೋಡಲಿಕ್ಕೆ ಇದೊಂದು ಪರೇಡ್ ಮಾಡಿಸ್ತಾ ಇದ್ದೀವಿ. ಮೇಡಮ್, ರಾಜ್ಯದ ಹಲವು ಕಡೆಗಳಲ್ಲಿ ಕೊಲೆ ಆಗ್ತಾ ಇದ್ದಾವೆ ಮತ್ತು ದರೋಡೆ ಕೇಸ್ಗಳೆಲ್ಲ ಎಲ್ಲೆಲ್ಲೂ ಕೂಡ ರೌಡಿ ಶೀಟರ್ಗಳೇ ಭಾಗಿಯಾಗಿದ್ದಾರೆ. ರೌಡಿ ಶೀಟರ್ಗಳು ಕೊಲೆನ ಆಗ್ತಾ ಇದೆ, ಅವರೇ ಕೊಲೆ ಮಾಡ್ತಾ ಇದ್ದಾರೆ. ಅಂಥ ಇನ್ಸಿಡೆಂಟ್ಗಳು ಬಳ್ಳಾರಿಯಲ್ಲಿ ಏನಾದರೂ ಕಂಡು ಬಂದಿದೆ, ಅವ್ರ ಮೇಲೆ ಹೆಂಗೆ ನಿಗಾ ಇಡ್ತಿದ್ದೀರಾ? ಬಳ್ಳಾರಿಲಿ ಇತ್ತೀಚೆಗೆ ಯಾವುದೂ ಇಲ್ಲ, ಆದ್ರೂ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ, ಅದ್ರ ಉದ್ದೇಶವಾಗಿ ಮಾಡ್ತಾ ಇರೋದು ಇದು. ನೆಕ್ಸ್ಟ್ ಯಾವುದೂ ಇನ್ಸಿಡೆಂಟ್ ಆಗಬಾರದು ಈ ಥರ. ಯಾಕೆಂದರೆ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಅವ್ರ ಆ್ಯಕ್ಟಿವಿಟೀಸು ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ, ಇನ್ನೂ ಮುಂದುವರೆದಿದ್ದಾರೆ ಅವ್ರ ಗ್ಯಾಂಗ್ ಜೊತೆ, ಮತ್ತು ಯಾವುದು ಹಳೇದು ಏನು ಕೇಸ್ ಇತ್ತು ಅದ್ರ ಬಗ್ಗೆ ಎಲ್ಲನೂ ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋದು. ಈಗ ಏನೂ ಇಲ್ಲ ಸದ್ಯಕ್ಕೆ, ಬಟ್ ಆದರೂ ಸಹ ನಾವು ನಿಗಾ ವಹಿಸ್ತಾ ಇದ್ದೀವಿ. ಅದು ಇನ್ನೂ ಪೂರ್ತಿ ಆಗಿಲ್ಲಲ್ಲ, ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ. ಮೇಡಮ್, ಈಗ ಉಗ್ರ ಚಟುವಟಿಕೆಗಳು ಆಗ್ತಿದ್ದಾವೆ ಅಂತ ಈಗ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮೀಟಿಂಗ್ ಮಾಡಿ, ಅಂದರೆ SP ಅವರಿಗೆ DC ಅವರಿಗೆ ಮೀಟಿಂಗ್ ಮಾಡಿ, ನಿಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆ ಥರ ಚೆಕಪ್ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ನೀವು ವಿಸಿಟ್ ಮಾಡಿದ್ದಾರೆ? ಇಲ್ಲ, ನಮ್ಮಲ್ಲಿ ವೈಟಲ್ ಇನ್ಸ್ಟಾಲೇಷನ್ ಯಾವುದಿದೆ ಆದರೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಇದು ಮಾಡಿದ್ದು, ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು ಆ್ಯಕ್ಷನ್ಸು ಅದು ಮಾಡಿದ್ದೀವಿ. ನಮ್ಮಲ್ಲಿ ಈಗ ನಮ್ಮ ಡಿಸ್ಟಿಕ್ ಬರುವಂಥದ್ದು ಡ್ಯಾಮ್ಸ್ ಯಾವುದೂ ಇಲ್ಲ. ಈಗ ವಿಜಯನಗರ ಜಿಲ್ಲೆಗೆ ಬರುತ್ತದು, ಮುಂಚೆ ಅಖಂಡ ಬಳ್ಳಾರಿ ಇದ್ದಾಗ ಇಲ್ಲಿ ಬರ್ತಾಯಿತ್ತು. ಈಗ ಸದ್ಯಕ್ಕೆ ಯಾವುದು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಅದ್ರದ್ದು ಒಂದು ಚೆಕ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಮೇಡಮ್, ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಂತ ಬಂದಾಗ ಅಲ್ಲಿ ಬಳ್ಳಾರಿ ಕೂಡ ಎಲ್ಲೋ ಒಂದು ಕಡೆ ಲಿಂಕ್ ಇರುತ್ತೆ ಮೇಡಮ್, ಈ ಹಿಂದೆ ಕೂಡ ಲಿಂಕ್ ಇರ್ತಿತ್ತು. ಸೊ ಹಾಗಾಗಿ ಆ ಥರ ಏನಾದರೂ ಅಂಥವ್ರ ಮೇಲೆ ನಿಗಾ ಇಡುವಂಥದ್ದು ಅಥವಾ ಸ್ಪೆಷಲ್ ಆಗಿ ಏನಾದರೂ ಮಾಡುವಂಥದ್ದು ಮೇಡಮ್?
ಎಲ್ಲ ಅದ್ರ ಬಗ್ಗೆ ಎಲ್ಲ ನಾವು ನಿಗಾ ಇಟ್ಟಿದ್ದೀವಿ. ಈಗ ಅಂಥದ್ದು ಯಾವುದು ಈಗ ತಕ್ಷಣಕ್ಕೆ ಯಾವುದು ಕಂಡು ಬಂದಿಲ್ಲ, ಬಟ್ ಅದು ಫಾಲೋಅಪ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.